ಯಾವ ಡಿಸ್ಟಿಕ್ ಗೌಡನ್ ಬೇವಲ್ಲ ಗೌಡನ್ ಬಾವಿನ ಹಾಂ ಹಾಂ ರೋಡ ಇದು ರೋಡ್ ಅಲ್ವಾ ಇದು ಇದು ರೋಡ್ ಅಲ್ವಾ ಇದು ಮತ್ತೆ ಇದು ಒಂದು ರೋಡ್ ಸರಿ ಸರಿ ಇದು ರೋಡ ಇದು ಇದು ರೋಡ ಇದು ರೋಡಾ ಇದು ಜಾಗ ಯಾರ್ದು ಒಟ್ಟು ನಮ್ದಲ್ವಲ್ಲ ನಮ್ದಲ್ಲ ಬಿಡಿ ತೊಂದರೆ ಸರಿನಾ ಓಕೆ ಹಾಂ ಹಾಂ ಇದೆಷ್ಟು ಇದು ಈ ಮನೆ ಮೊದಲಿಂದ ರೋಡ್ ಇದೆಯಾ ಇದು ಹಾಂ ಇದನ್ನು ಯಾವ್ದನ್ನ ಅಧಿಕಾರ ಸಿಕ್ಕಿತ್ತ ನಿಮಗೆ ಮೊದಲಿಂದ ಯಾವ್ದನ್ನ ನೋಡಿ ಹೇಗಿದೆ ಈ ಮನೆಯಲ್ಲಿ ಅಧಿಕಾರ ಸಿಗಲೇಬೇಕು ಹಾಂ ಸಿಕ್ಕಿದೆಯಲ್ವಾ ಒಂದ್ಸರಿ ಆಗಿದ್ದೀರಿ ಒಂದು 2-3 ಹಳ್ಳಿ ನ್ಯಾಯ ಹೇಳಿದ್ ಕರೆಕ್ಟಲ್ವಾ ಅಂದ್ರೆ ಈ ಮನೆ ಅಧಿಕಾರ ಸಿಗೋಂಥ ಮನೆ ಆದರೂ ಕೂಡ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋದು ಈ ಮನೆ ಯಾರ್ದು ಆದರೂ ಕೂಡ ದುಡ್ಡು ಮಾಡೋಕ್ಕಾಗಿಲ್ಲ ನನಗೆ ಅಧಿಕಾರ ಸಿಕ್ಕಿದೆ ಸಿಗಬೇಕು ಅಲ್ಲಲ್ಲ ದುಡ್ಡು ಮಾಡೋಕ್ಕಾಗಿಲ್ಲ ಅರ್ಥ ಆಯ್ತಾ ನೀವು ಸಮಸ್ಯೆನೇ ಆಗ್ತಾ ಇದೆ ಅರ್ಥ ಆಯ್ತು ಹೇಳೋದು ಓಕೆನಾ ಏನಪ್ಪ ಮಗು ಯಾರ ಮಗು ಆಯ್ತು ಏನು ಸಿಗ್ತಿದೆಯಪ್ಪ ಇಷ್ಟಾಗಲ್ಲ ನಮ್ಮ ಮನೆ ಇದು ಈ ಜಗ್ಲಿ ಹೊಡೆದಾಕಮ್ಮ ಇದನ್ನ ಹೊಡೆದಾಕಿ ಅಲ್ಲೇನೆ ಪೂಜೆ ಮಾಡಿ ತೊಂದರೆ ಏನಲ್ಲ ಸರಿನಾ ಓಕೆನಾ ಇದು ಈ ದಿಕ್ಕಿಗೆ ಮಾಡೋದು ಈ ದಿಕ್ಕಿಗೆ ಅಥವಾ ಈ ದಿಕ್ಕಿಗೆ ಮಾಡ ಅಂತ ಹೇಳಿದ ಸರಿನಾ ಸರಿನಾ ಒಂದು ಬನ್ನಿ ಹೇಳ್ತೀನಿ ಮಾಡ್ಬೋದು ತೊಂದರೆ ಏನಿಲ್ಲ ಮಾಡಿದ್ರೆ ಇನ್ನೂ ಚೆನ್ನಾಗಲ್ವಾ ಮಾಡಿದ್ರೆ ಇನ್ನೂ ಚೆನ್ನಾಗೆ ಬಟ್ ನಿಮ್ಮ ಎದುರಿಗೆ ಆಗತ್ತಾ ಅಂತ ಇಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆದ್ರೆ ನೋಡಿ ಇಲ್ಲಿ ಈ ಮನೆ ನಾವು ಯಾರ್ದು ಮನೆ ಬದಲೇ ಹೋದ ಇಷ್ಟೇ ಮನೆ ನಮ್ದು ಇಷ್ಟ ರೀ ಏನೈತಿ ಇಷ್ಟ ರೀ ಹಾ ಹಾ ಆ ಕಡೆ ಜಾಗನೂ ಇಲ್ಲ ಜಾಗನೂ ಇಲ್ಲ ಆ ಕಡೆ ಹೊರಗೆ ಪ್ಲಾಟ್ ಐತ್ರಿ ಈಗ ಕಾರ್ದಬಿ ಮನೆ ಐತಾ ಮನೆ ಇದೆ ಯಾರ ಮನೆ ಇದು ಈಗ ಸತ್ಯ ನಾವು ಇಲ್ಲೇ ಇರೋದು ಪ್ರೆಸೆಂಟ್ ನಿಮ್ ಸ್ವಂತ ಮನೆ ಇದು ಸ್ವಂತ ಮನೆ ನಮ್ಮ ತಂದೆಯವ್ರ ಮನೆ ನಮ್ಮ ತಂದೆ ಮನೆ ಸಿಂಧನೂರವರು ಇಲ್ಲಿ ಬಂದಿದೆ ರೀ ಚಿನ್ನೂರು ನಿಮ್ದು ಯಾವ್ದಿದ್ದು ಅಂದ್ರೆ ಗೌಡನ ಬಾವಿ ಮೊದಲು ಚಿನ್ನೂರು ತಾಲೂಕಿತ್ತ ಇದು ಈಗ ಮಸ್ಕಿ ತಾಲೂಕಾಗಿದೆ ನೋಡ್ರಿ ಈ ಮನೆಯಲ್ಲಿ ಸೈಟ್ ಚೆನ್ನಾಗಿದೆ ಬಟ್ ನಾವು ಕಟ್ಟಡ ಇದೆಯಲ್ಲ ಕಟ್ಟಡ ನಿರ್ಮಾಣ ನಮ್ಮನ್ನ ಹಣಕಾಸಿನಲ್ಲಿ ಆರ್ಥಿಕತೆಯಲ್ಲಿ ತೊಂದರೆ ಮಾಡುತ್ತೆ ಮತ್ತೆ ಹೆಣ್ಮಕ್ಳು ಯಾವ್ದೇ ಕಾರಣಕ್ಕೆ ನೆಮ್ಮದಿರಕ್ಕೆ ಬಿಡಲ್ಲ ಇದು ಸರಿನಾ ಅರ್ಥ ಒಂದು ಅಧಿಕಾರ ಸಿಗುತ್ತೆ ಅಂತ ಹೇಳಿದೀನಿ ಅಧಿಕಾರ ಸಿಕ್ಕಿದೆಯಲ್ವಾ ನಿಮ್ಗೆ ಮಂಡಲ ಪಂಚಾಯತಿ ಮೆಂಬರ್ ಆಗಿದ್ದಾರೆ ಅಲ್ವಾ ಅಂದ್ರೆ ಆ ಸ್ಥಾನಬಲ ಅಧಿಕಾರವನ್ನು ಕೂಡ ತಂದು ಕೊಡುತ್ತೆ ಅನ್ನೋದು ನನ್ನ ವಾದ ಅಷ್ಟೇನೆ ಅಲ್ವಾ ನೀವೇನು ಹೇಳಿದ್ರೆ ನನಗೇನಾದ್ರು ಅಲ್ಲ ಯಾವಾಗಾದ್ರೂ ಹೇಳಿದ್ರೆ ಯಾರನ್ನ ಪರಿಚಯ ಇದ್ರೆ ನನಗೆ ಯಾರು ಪರಿಚಯ ಇಲ್ವಲ್ಲ ಇದೇ ಫಸ್ಟ್ ಟೈಮ್ ಸೊ ಹಾಗಾಗಿ ಇನ್ನೊಂದು ಮನೆ ತೋರಿಸಿ ನನಗೆ ಇದ್ರ ವಿಚಾರ ಆಮೇಲೆ ಮಾತಾಡ್ತೀವಿ ಸರಿನಾ ಇದು 70% ರಿಸಲ್ಟ್ ಇರುತ್ತೆ ನಾವು ಕಟ್ಟಿಸಿದ ಕಟ್ಟಡ ನಿರ್ಮಾಣ ಸ್ವಲ್ಪ ವ್ಯತ್ಯಾಸ ಆಗಿದೆ ಸೊ ಹಾಗಾಗಿ ಇದು ಮಾತೃ ಸ್ಥಾನ ಇಲ್ಲ ಇಲ್ಲಿ ಆ ಗೋಡೆ ಈ ಗೋಡೆ ಟಚ್ ಆಗ್ಬಿಟ್ಟಿದೆ ಅಲ್ವಾ ಸೊ ಹಾಗಾಗಿ ನೀವು ಕಟ್ಟಬೇಕಾದ್ರೆ ಅವರು ಕೆಡು ಕಟ್ಟಬೇಕಾದ್ರೆ ನೀವು ಕೆಡು ಇದು ಮಾಡ್ಬೇಕಾದ್ರೆ ಸ್ವಲ್ಪ ಒಂದು ಅರ್ಧ ಅಡಿ ಅಂದ್ರೆ ಗ್ಯಾಪ್ ಬಿಡಿಸಿ ಟೋಟಲ್ ಆಗಿ ಅವ್ರದ್ದು ನಮ್ದು ಕೂಡ ಸಪರೇಟ್ ಗೋಡೆ ಇರಲಿ ಉದ್ದಾರ ಹೋಗ್ಬಿಡ್ತಾರೆ ಅಷ್ಟೇ ನೀವೇನು ಮಾಡಕ್ ಹೋಗ್ಬೇಡಿ ಹಿಂಗೆ ಇರ್ಲಿ ಮನೆ ಒಂದ್ ಅರ್ಧ ಅಡಿ ಗ್ಯಾಪ್ ಇದ್ರೆ ಸಾಕಾಗುತ್ತೆ ಸದ್ಯಕ್ಕೆ ಒಂದು ಅದೊಂದು ಹೊಡೆದಾಕೊಡ್ರಿ ಸ್ಟೆಪ್ ಇದೆಯಲ್ಲ ಸ್ಟೆಪ್ ಒಂದು ಹೊಡೆದಾಕಿ ದೇವ್ ಜಗ್ಲಿ ಒಂದು ಹೊಡೆದಾಕಿ ಸರಿನಾ ಓಕೆನಾ ನೀವು ಅರ್ಧ ಅಡಿ ಯಾವತ್ತು ಇದನ್ನ ಇದು ಮಾಡ್ತಿರೋ ನಮಗೂ ಅವ್ರಿಗೂ ಅರ್ಧ ಅಡಿ ಇದ್ರೆ ಸಾಕು ನನಗೆ ನಾವೇನು ಅವ್ರದೆಲ್ಲ ತಗೊಂಡ್ಬಿಡಿ ಅದೆಲ್ಲ ಹೇಳೋದಿಲ್ಲ ನಾನು
ಅರ್ಧ ಅಡಿ ನಮ್ಗೆ ಅರ್ಧ ಫುಟ್ ಹಾಫ್ ಫುಟ್ ಜಾಗ ಕೈ ಬಿಟ್ಬಿಟ್ರೆ ಅವ್ರು ನಾವು ಅವತ್ತಿನ ಉಸಿರಾಡ್ಬಿಡ್ತೀವಿ. ಈಗ ಮೂಗ್ ಇಟ್ಕೊಂಡಿದ್ದೀನಿ, ಉಸಿರಾಡಪ್ಪ ನೋಡೋಣ ಹೆಂಗ್ ಉಸಿರಾಡ್ತೀವ? ಉಸಿರಾಡ್ತೀಯ ನೀನು? ಉಸಿರಾಡ್ತಾ ಇಲ್ಲ ನೀನು, ಅರ್ಥ ಆಯ್ತಾ? ಮನೆ ಹೆಣ್ಮಗಳು ಉಸಿರಾಡ್ತಾ ಇಲ್ಲ, ನೀವು ಉಸಿರಾಡ್ತಾ ಇಲ್ಲ. ಅಂದ್ರೆ ದುಡ್ಡು ಮಾತೃಸ್ಥಾನ ಅಂದ್ರೆ ದುಡ್ಡಿನ ಸ್ಥಾನ ಅದು, ಅರ್ಥ ಆಯ್ತು ಹೇಳುದು? ಈಗ ಎಲ್ಲಿ ಆ ಮನೆ ಇದೆಯಾ? ತಪ್ಪನ್ನೇ, ಅದ್ರಲ್ಲಿ ಏನು ಇಲ್ಲ. ಅದ್ರಲ್ಲಿ ನಾನು ಹೇಳಲೇಬೇಕು, ನಾನೇನೋ ಬಂದು ಹೇಳ್ಬಿಟ್ಟಿದೀನಿ ಅನ್ನೋ ಪ್ರಶ್ನೆ ಇಲ್ಲ. ನಾನು ಏನ್ ಹೇಳಿದೆ ಫಸ್ಟ್ಗೆ ಬಂದ ತಕ್ಷಣ? ಏನ್ ಹೇಳಿದೆ? ಅಧಿಕಾರ ಸಿಗಂತ ಚಾನ್ಸಸ್ ಇದೆ. ಮತ್ತೆ ಅಲ್ವಾ, ಹಣಕಾಸಿನ ಒಂದು ತುಂಬಾ ತೊಂದರೆ ಅನುಭವಿಸ್ತೀರಿ. 100ಕ್ಕೆ 100 ಸತ್ಯ ಅದು. ಅದನ್ನ ಸ್ವಲ್ಪ ಸಾಲ ಆಗ್ಬೇಕಂತ ನಾವು ಆ ಮನೆ ಏನಾದ್ರೂ ಕೂಡ ಕ್ಲಾರಿಟಿ ಇದು ಮಾಡ್ಬಿಟ್ರೆ, ನೀವು ಕ್ಲಿಯರ್ ಮಾಡ್ಬಿಟ್ರೆ ನಿಮ್ದೇ ಊಟ ಮಾಡ್ಬಿಡ್ರಿ. ಇಲ್ಲಿ ಒಳ್ಳೆ ಬಿಲ್ಡಿಂಗ್ ಆಗುತ್ತೆ, ಇಲ್ಲಿ ಮುಂದೆ ಕೂಡ ಅಧಿಕಾರ ಸಿಗುತ್ತೆ. 100ಕ್ಕೆ 100 ಸತ್ಯ ಅದು. ಬರ್ಕೊಡ ತಿನ್ಬೇಕಾದ್ರೆ ಸರಿನಾ? ಸರಿ ರೀ. ಮತ್ತೆ ಈಗ ಅವರು ಗಾಡಿ ಕೆತ್ತಕ್ಕೆ ಅವ್ರು ರೆಡಿ ಅಲ್ಲಲ್ರಿ, ತಪ್ಪದೈತ್ರಿ. ಅವ್ರು 4 ಮಂದಿ ಅಣ್ಣ ತಮ್ಮರು ಭಾಗ ಐತ್ರಿ ಅವ್ರ ಈಗ ಆ ಕಡೆ ಮನೆ. ಈಗ ಅವ್ರದ್ದು ಹಿಂಗಾಯ್ತು ಸಮಸ್ಯೆ. ಈಗ ಜಾಗ ಕಡಿಮೆ ಇದೆ, ಅದಕ್ಕಾಗಿ ಅವರು ಕೀಳೋ ಟೈಮ್ನಲ್ಲೇ ನಾವು ಏನ್ ಮಾಡಕ್ ಗೊತ್ತಾ, ಈ ಗೋಡೆ ಇದೆಯಲ್ಲ ಇಬ್ರಿಗೂ ಒಂದೇ ಇದೆಯಲ್ಲ, ನಮ್ ಗೋಡೆ ಸಪ್ರೇಟ್ ಕಟ್ಕೊಂಡ್ಬಿಟ್ರೆ ಅವ್ರ ಗೋಡೆ ಒಂದು 10 ಅಡಿ ಜಾಗ ಬಿಸಿ ಕಟ್ಕೊಳಪ್ಪ ಅಂತ ಹೇಳಿದ್ರೆ, ಬೇಕಾದ್ರೆ ನಾವು ಒಳಗೆ ಕಟ್ಬೇಕು. ಒಳಗೆ ಕಟ್ಕೊಳಕ್ಕೆ ಜಾಗ ಕಡಿಮೆ ಇದ್ರೆ ನಮ್ಗೆ 10 ಅಡಿ ಬಿಟ್ಟು ಕಟ್ಕೊಂಡ್ರೆ ಎಷ್ಟು ಇರ್ತದೆ ನಿಮ್ ಜಾಗ? ನಾವು ಈ ಬಾಕ್ಲಿ ಏನೈತಲ್ರಿ, ಈ ಬಾಕ್ಲಿ ಮುಚ್ಚಿಕ ಸಿದ್ಧ ಏನಾದ್ರು ಮಾಡ್ಬೇಕಂಬ ಯಾವುದು ನಮಗೆ ಕಲ್ಪನೆ ಇತ್ತು ನಿಮಗೆ? ಅದ್ರ ಸಲುವಾಗಿ ನಿಮ್ಮನ್ನ ಕರೆಸಿಬಿಟ್ರೆ ಎಲ್ಲ ಡೀಟೇಲ್ ಆಗಿರುತ್ತೆ. ನಾನು ಹೇಳೋದು ಈ ಬಾಗಿದ್ರೆ ಬಹಳ ಚೆನ್ನಾಗತ್ತೆ ಅಂತಂದ್ರೆ ನಾನು ಹೇಳ್ಬಿಡ್ತಿದ್ದೆ. ಇದೆಲ್ಲ ಚೆನ್ನಾಗಿದೆ, ಇದು ಮೊದ್ಲು ಮೆಟ್ಲತ್ತೀರಿ ಚೆನ್ನಾಗಿದೆಯಪ್ಪ, ಇದು ಈಗ ಚೆನ್ನಾಗಿದೆ. ಈಗ ಹಿಂದೆ ಏನಿತ್ತು ಅನ್ನೋ ಗೊತ್ತಿಲ್ಲ ನನಗೆ, ಈಗ ಚೆನ್ನಾಗಿದೆ, ಇದು ಚೆನ್ನಾಗಿದೆ, ತೊಂದ್ರೆ ಏನಿಲ್ಲ ಇದರಲ್ಲಿ. ಅರ್ಥ ಆಯ್ತು ಹೇಳೋದು? ಅದು ಈಶಾನ್ಯ ಬಾಗಿಲು ಏನೋ ಮಾಡಬೇಕಂಬ ನಮ್ದು ಅಭಿಪ್ರಾಯ. ತಪ್ಪು 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 ತಪ್ಪು, ಏನೇನು ತಲೆ ಕೆಡಿಸ್ಕೊಬೇಡ್ರಿ ನೀವು. ಅಲ್ಲ ದೇವ್ರ ಜಗಲಿ ಮಾಡ್ಬೇಕಂದ್ರೆ ಎಲ್ಲಿ ಮಾಡ್ಬೇಕು? ಯಾವುದು? ನಾವು ಇಲ್ಲಿ ಜಗಲಿ ಮಾಡ್ಬೇಕು ಮನ್ಯಾಗ ಅಂದ್ರೆ. ಈಗ ಜಗಲಿ ಮಾಡೋದು ಬೇಡ, ಸುಮ್ಮನೆ ಆ ಕಡೆ ಮಾಡ್ಕೊ, ಅಲ್ಲಿ ಮಾಡ್ಕೊ. ಈ ಜಗಲಿ ಎಷ್ಟನ್ನ ಮಾಡ್ಕೋಪ್ಪ, ನಾನು ಬೇಡ ಅನ್ನಲ್ಲ. ಅಲ್ಲಿ ಗೊತ್ತಾಯ್ತಾ? ಅಲ್ಲಿ ಮಾಡ್ಕೊ, ದೊಡ್ಡದು ಮಾಡ್ಕೊ, ನಾನು ಬೇಡ ಅನ್ನೋದಿಲ್ಲ. ಮಾಡಲ್ಲ ಅಲ್ಲಿ ತೆಗೆದು ನೀವು ಜಗಲಿ ಮಾಡ್ಬೇಕಂತ ಇಷ್ಟ ಇದೆಯಲ್ವಾ, ಮಾಡಿ, ಅಲ್ಲಿ ತಪ್ಪೇನು ಅಲ್ವಾ? ಏನಾದ್ರೂ ಬಂಡವಾಳ ಹಾಕಿದ್ರೆ, ನಾವು ಏನಾದ್ರೂ ದುಡ್ಡು ಹಾಕಿದ್ರೆ, ಖರ್ಚು ಮಾಡಿದ್ರೆ ಅದರಿಂದ ಪ್ರತಿಫಲ ಬರ್ಬೇಕಲ್ವಾ? ಅರ್ಥ ಆಯ್ತಾ? ಜಗಲಿ ಒಂದ್ ತೆಗಿ ಫಸ್ಟು, ಅಷ್ಟು ಬಿಟ್ರೆ ನೀನು ಕೆಡೋಬೇಕಾದ್ರೆ ಇನ್ನು 2 ವರ್ಷ ಬಿಟ್ಟು ಕೆಡೋತೀನಿ ಅಂತೀಯ. ಅವ್ರು ಯಾರು ಮಾಡ್ಕೊಂಡಿಲ್ಲ ಅಂದ್ರೆ 10 ಅಡಿ ಜಾಗ ಬಿಟ್ಟು ಕಟ್ಕೊಂಬಾರ. ಚಿಕ್ಕದಾಗ್ಲಿ ಮೇಲೆ ದೊಡ್ಡದಾಗಿ ಇನ್ನೊಂದು 2 ರೂಮ್ ಮಾಡ್ಕೊಂಬೇಡ. ಉದ್ಧಾರ ಆಗ್ತಿ, ಚೆನ್ನಾಗತ್ತೆ, ನೆಮ್ಮದಿಗಿರ್ತಿ. ಅದಕ್ಕೆ ಇದಕ್ಕೆ ಬಿಟ್ಟು ನೀನ್ ಎದಕ್ಕೂ ಖರ್ಚು ಮಾಡಕ್ ಹೋಗ್ಬೇಡ. ಅಲ್ಲ, ಎದಕ್ಕೂ ಖರ್ಚು ಮಾಡಕ್ ಹೋಗ್ಬೇಡ ಸುಮ್ನೆ. ಇಲ್ಲಿ ಕಟ್ತಿರಲ್ವ ನೀವು? ಇಲ್ರಿ ಬಡನ್ ಇಲ್ಲಿ ಒಂದ್ ವೇಳೆ ನಾವು ಬಿಟ್ರನ ಅಲ್ಲಿ ಒಳಗೆ ಪ್ಲಾಟ್ ಐತ್ರಿ, ಅಲ್ಲಿ ಕಟ್ಸ್ಕೊಂಡ್ ಮಾಡಿದ್ವಿ. ನಾವು ತುಂಬ ಜಾಗ ಐತ್ರಿ ಹೊರಗೆ, ಅಲ್ಲಿ ಕಟ್ಸ್ಕೊಂಡ್ ಮಾಡಿದ್ವಿ. ಸ್ವಲ್ಪ ಅವ್ರು ಇದು ಮಾಡಿದ್ರೆ, ಇದು ಮಾಡ್ಕೊಂಡ್ರೆ ಈ ಸೈಟ್ ಬಹಳ ಚೆನ್ನಾಗಿದೆ. ಚಲೋ ಐತ್ರಿ, ಬಹಳ ಚೆನ್ನಾಗಿದೆ ಸೈಟು. ಬಡನ್ ಅವ್ರಾಗಿ ಕೊಟ್ಟು ನಾವು ತಗೊಂಡ್ಬಿಡು. ತಗೊಂಡು ಉತ್ತರ ಕೂಡ ಬಾಕಿ ನೀವ್ ಏನೇನು ಮಾಡೋದ್ ಬೇಡ, ಅದು ತಗೊಂಡಿಟ್ಗೆ ಅವತ್ತೆಲ್ಲ ಕ್ಲೀನ್ ಮಾಡ್ಬೇಡಿ. ಎಲ್ಲ ಕಿತ್ತೆಲ್ಲ ಕಡಿಮೆ, ನೀವ್ ಏನೂ ಮಾಡೋದ ಬೇಡ, ಸುಮ್ನೆ ಖಾಲಿ ಕ್ಲೀನ್ ಆಗಿ ಪ್ಲಾಟ್ ಮಾಡ್ಬಿಡಿ. ಸುಮ್ನೆ ಪ್ಲಾಟ್ ಖಾಲಿ ಸೈಟ್ ಮಾಡಿ, ಅದನ್ನ ಉದ್ರಾಗ ಹೋಗ್ಬಿಡ್ತೀರಿ. ನೆನ್ಪಿಟ್ಕೊಳ್ಳಿ ಅದನ್ನ. ಈಗ ಇನ್ನೇನು ಗ್ಯಾಪ್ ಬಿಟ್ಟು ನಾವು ಬಾಡಿ ಕಟ್ಸೋದು ಕೂಡ ಬೇಕಾಗಿಲ್ಲ. ನೀವ್ ಏನು ಬೇಕಾಗಿಲ್ಲ, ನೀವ್ ಹಿಂಗೆ ಇರ್ಲಿ ಗೋಡೆ. ಅರ್ಥ ಆಯ್ತು ಹೇಳೋದು? ಇಷ್ಟಿದ್ಯಾ? ಇಷ್ಟ ಐತಿ ಅದು. ಮತ್ತೆ ಅದನ್ನ ತಗೊಂಡ ದಿವಸ ನಿನ್ನ ಅದೃಷ್ಟ ಚೇಂಜ್ ಆಯ್ತು ಅಂತ ತಿಳ್ಕೊ. ಆಯ್ತು ಬಿಡ್ರಿ, ಇನ್ನೇನು ನೆನ್ಪಿಟ್ಕೊಂಡ್ಬಿಡು ಅದನ್ನ. ನಾನು ಮಾಡ್ಕೊಡ್ತೀನಿ, ನನಗೆ ಗೊತ್ತಿದೆ. ನೆಮ್ಮದಿ ಊಟ ಮಾಡ್ತೀವಿ. ಅದನ್ನ ಏನೇನೋ ಮಾಡಕ್ ಹೋಗ್ಬೇಡಿ. ತಿರ್ಗ ಒಂದು ಇದನ್ನ ಚೇಂಜ್ ಮಾಡಕ್ ಹೋಗ್ಬೇಡಿ. ಇದನ್ನೊಂದು ಅಲ್ಲಿ ಕಟ್ಕೋ ಅಷ್ಟೇ. ಅದನ್ನ ಯಾವತ್ತು ತಗೊಳ್ತೀವೋ, ಈ ಶೇವ್ ಮಾಡ್ಕೊಳ್ತೀವಲ್ವ ನಾವು, ಸ್ನಾನ ಮಾಡಿ ನೆಮ್ಮದಿ ಎಲ್ಲ ಕ್ಲೀನ್ ಆಗಿರ್ತೀವಲ್ವ, ಹಂಗ ಮಾಡ್ಬಿಡ ಅದನ್ನ. ನೀನೇನು ಮಾಡಕ್ ಹೋಗ್ಬೇಡ. ಅದೆಲ್ಲ ಮಾಡಿದ್ಮೇಲೆ 3 ತಿಂಗಳು ಸುಮ್ಮನೆ 4 ತಿಂಗಳು ಫೋನ್ ಮಾಡ ನನಗೆ. ಇನ್ನೇನು? ಅರ್ಥ ಆಯ್ತಾ? ನೀನು 5 ಎಕರೆ ಜಮೀನು ತಗೊಳಕ್ ಹೋಗ್ಬೇಡ.
ಒಂದು ಟ್ರ್ಯಾಕ್ಟರ್ ತಗೊಳಕ್ ಹೋಗ್ಬೇಡ, ಒಂದು ಬಸ್ ತಗೊಳಕ್ ಹೋಗ್ಬೇಡ. ಈಗ ಐತಿ ಒಂದು ಐತಿ. ಅಲ್ಲ ನಾನು ಹೇಳೋದು, ನೀನೇನ್ ತಗೊಂಡು ದುಡಿಯೋದಿಲ್ಲ ಈಗ, ಅದು ನೀನು ದುಡಿಯುತ್ತೀಗ. ಏನು ಊಟ ಕೈಯಾಗ ಏನು ಬಂದು ಊಟ ನಿಂದ್ರಲ್ಲ, ಅದು ನೀನು ಮಾಡು, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನೆನ್ಪಿಟ್ಕೋ, ಆಂಜನೇಯ ಸ್ವಾಮಿಯ ಸಾಕ್ಷಿಯಾಗೂ ಚೆನ್ನಾಗಿರ್ತೀಯ, ನೆನಪಿಟ್ಕೋ. ಈ ಕಷ್ಟ ಶಾಶ್ವತ ಅಲ್ಲ ನಿನಗೆ. ಅದ್ರ ಸಲ ನಮ್ ಕಷ್ಟ ಪರಿಹಾರ ಆಗ್ಬೇಕಂಬ ಯಾವುದೇ ಇನ್ನೊಂದು ನಿಮ್ಗೆ ಯೂಟ್ಯೂಬ್ ನೋಡ್ಕೇಸಿ ನಾವು ನಿಮ್ಗೆ ಕರ್ಸ್ಬೇಕಂತ ನಾವು ದುಡ್ಡು ಖರ್ಚು ಮಾಡಬೇಡ. ಸುಮ್ಮನೆ ಸಾಲ ಮಾಡಕ್ ದುಡ್ಡೇ ಖರ್ಚು ಮಾಡ್ತೀಯ. ಕೈ ಎತ್ತು ಮುಗಿ ದೇವ್ರನ್ನ, ದೇವ್ರಿಗೆ ಅಂತ ದುಡ್ಡು ಖರ್ಚು ಮಾಡಕ್ ಹೋಗ್ಬೇಡ. ಯಾವ ದೇವ್ರು ಹೇಳಿಲ್ಲ ಒಂದ್ 50,000 ರೂಪಾಯಿ ಕೊಟ್ಟು ಯಾತ್ರದನ್ನ ನೀನ್ ತಗೊಂಡೋಗಿ ಯಾತ್ರದ 4 ಪಟ್ಲಿ ಕಡಿ ಅಂತ ಯಾರು ಹೇಳಿಲ್ಲ ನಿಮಗೆ. ಕಿರಣಿ ಮಾಡಿದ್ದೀವಿ. ನಮ್ದು ಮನೆ ಆ ಕಡೆ ಹಳೆ ಮನೆ, ಆ ಕಡೆ ಹಳೆ ಮನೆ ಇದ್ರಪ್ಪ ನಾವೇನ್ ಮಾಡಿದ್ವಿ, ಈ ಕಡೆ ಇಲ್ಲಿ ಅಂಗಡಿಗೆ ಬಂದ್ ಇಲ್ಲಿ ಶಿಫ್ಟ್ ಆದ್ರಿ, ಅಂಗಡಿ ಬಿಟ್ಟಿವಿ. ಅವಾಗ ಕಿರಣಿ ಮಾಡೋದು ಬಿಟ್ಟು ಕೈಸಿ ಅದಕ್ಕೆ ಇಲ್ಲಿ ಇದ್ವಲ್ಲ, ಮನೆ ಏನು ಚಲೋ ಐತಿ ಇಲ್ಲ ನಮ್ಗೆ ಊಟ ನಿಮ್ ಯೂಟ್ಯೂಬ್ ನೋಡ್ಕೇಸಿ ನಾವು ಚೆನ್ನಾಗಿದೆ, ಸೈಟು ಚೆನ್ನಾಗಿದೆ. ಇಲ್ಲಿ ಚೆನ್ನಾಗಿ ನಡೆದಿರಂತ ಮನೆ ಇದು. ಚೆನ್ನಾಗಿ ನಡೆದಿರಂತ ಮನೆ ಇದು. ಯಾಕೆ ವೀಕ್ ಆಯ್ತು ಅಂತಂದ್ರೆ ನೋಡಿ, ಸ್ಥಾನಬಲ ಅನ್ನೋದು ನಾವು ಮಾರ್ಪಾಟ ಆಗ್ತಾ 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 ಆಗ್ತಾನೆ ತೊಂದರೆ ಆಗ್ತಾ ಹೋಗ್ತದೆ. ನಮಗೆ ಗೊತ್ತಿಲ್ಲದ್ರೆ ನಾವು ಒಳ್ಳೇದು ಮಾಡ್ಕೊಂಡಿದ್ರೆ ಒಳ್ಳೇದಾಗ್ತಾ ಹೋಗ್ತದೆ. ನಮಗೆ ಗೊತ್ತಿಲ್ಲದ್ರೆ ನಾವೇನಾದ್ರೂ ತಪ್ಪು ಮಾಡ್ಕೊಂಡಿದ್ರೆ ತಪ್ಪಾಗ್ತಾ ಹೋಗ್ತದೆ. ಹಾಗಾಗಿ ಸಾಧ್ಯವಾದ್ರೆ ನಾನು ಹೇಳಿದ್ನಲ್ಲ, ಅದನ್ನ ಸೂಕ್ಷ್ಮವಾಗಿ ಅದನ್ನ ವ್ಯವಸ್ಥೆ ಮಾಡ್ಕೊಳ್ಳಿ. ಕ್ಲಿಯರ್ ಮಾಡಿ ಫಸ್ಟ್. ಯಾವತ್ತು ತಗೊಳ್ತೀರ ಅವತ್ತು ಕಲ್ಲು ಮಣ್ಣು ಏನಿರಬಾರ್ದಲ್ಲಿ JCB ತೆಗೆದಾಕ್ಬಿಟ್ಟು ಎಲ್ಲ ಫುಲ್ ಇದ್ರಲ್ಲಿ ಅದು ಡೋಸರ್ನೆಲ್ಲ ಕ್ಲೀನ್ ಮಾಡಿಸ್ಬಿಡಿ. ಕ್ಲೀನ್ ಮಾಡಿಸಿದ್ರೆ 3 ತಿಂಗಳು ತೆಪ್ಪಗದ ಬಿಡಿ ಸುಮ್ಮನೆ. ಎಷ್ಟು ಆರೋಗ್ಯವಾಗಿ ನೆಮ್ಮದಿಯಾಗಿರುತ್ತೆ ನೋಡ್ರಿ, ನಿಮ್ಮ ಸಂಸಾರ ಸಮೇತ ನೆಮ್ಮದಿಯಾಗಿರುತ್ತೆ. ಅರ್ಥ ಆಯ್ತಾ? ನೀವ್ ಹಂಗಂತ ನನಗೇನು 1 ಲಕ್ಷ ಏನು ವರ್ಷ ಕಳ್ಸಪ್ಪ ಅಂತ ಹೇಳಿಲ್ಲ, ಹೇಳಿದಿನ ಅಪ್ಪ. ನಿಮ್ಗೆ ಒಳ್ಳೇದಾದ್ರೆ ಅಯ್ಯೋ ನಿಮ್ಗೆ ಒಳ್ಳೇದಾದ್ರೆ ನಾನು ಊಟ ಮಾಡಿದಂಗೆ. ಅರ್ಥ ಆಯ್ತು ಹೇಳೋದು? ಇದು ನಮ್ಮ ಸಂಸಾರ ತಾನೆ, ನಮ್ಮ ಕುಟುಂಬ ತಾನೆ. ಇರ್ಲಮ್ಮ, ನೀನು ಬುಡ್ಡೆ ಕಲ್ಲಿಂದ ಏನಾಗಲ್ಲ. ಮತ್ತೆ ಯಾವ ದೇವರು ಏನು ಮಾಡಲ್ಲ ನಿನಗೆ. ನೀನು ಏನು ತಲೆ ಕೆಡಿಸ್ಕೋಬೇಡ, ಅರ್ಥ ಮಾಡ್ಕೊಳ್ಳಿ. ನೀನು ಏನು ತಲೆನೇ ಕೆಡಿಸ್ಕೋಬೇಡ. ದೇವರು ಕೈ ಕಾಲು ಕಣ್ಣು ಕಿವಿ ಮೂಗು ಕೊಟ್ಟಿದ್ದಾನೆ, ಮೆದುಳು ಬೇರೆ ಕೊಟ್ಟಿದ್ದಾನೆ, ಮಾಡ್ಕೊಳ್ತೀನೋ ಅಂತ. ಹಂಗಂತ ದೇವರೆಲ್ಲ ತಂದು ಕೊಟ್ಬಿಡ್ಬೇಕ ನಮ್ಗೆ. ನಮ್ಮ ಕೆಪಾಸಿಟಿ, ಕಾಯಕವೇ ಕೈಲಾಸ ಅಲ್ವಾ? ಅದರೆಲ್ಲ ದೇವ್ರನ್ನ ಬೇಡಿಕೆ ಕೂತ್ಕೋಣ ನಾವು ಸುಮ್ಮನೆ ಹೋಗಿ. ಯಾಕಪ್ಪ ದೇವ್ರೇ ನಮಗೆ ಕೊಡ್ಲಿಲ್ಲ? ನೀವ್ ಮಲ್ಕೊಳಪ್ಪ ಕೊಡ್ತಾನೆ ನಾನು. ಕಷ್ಟಪಟ್ಟು ತಾಳ್ಮೆಯಿಂದ ಗುರಿಯಿಂದ ಮಾಡಿ ಆಗತ್ತೆ, ಖಂಡಿತವಲ್ಲ ಆಗತ್ತೆ. ಆದ್ರೆ ಒಂದು ಸಲಹೆ, ನನ್ನ ಒಂದು ಸಲಹೆ, ಸಣ್ಣ ಸಲಹೆ, ಅದನ್ನ ಕ್ಲಿಯರ್ ಮಾಡಿ ಆ ಮನೆಯನ್ನು. ಆವತ್ತೇ ನೆಮ್ಮದಿ ಊಟ ಮಾಡ್ತೀರಿ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನನಗೆ ಗೊತ್ತು ನೀವು ಏನಾಗಿದೆ ಅಂತ ಹೇಳ್ಬಿಟ್ಟಿದ್ದೀನಿ ನಾನು ನಿಮಗೆ. ಇಲ್ಲಿ ಏನಾಗಿದೆ ಅಂತ ಹೇಳ್ಬಿಟ್ಟಿದ್ದೀನಿ ಅಲ್ವಾ? ಬಟ್ ಆದ್ರೆ ಮುಂದಿನ ವಿಚಾರವನ್ನ ಇಷ್ಟೇ ದುಡ್ಡು ಬಹಳ ಖರ್ಚು ಮಾಡಕ್ ಹೋಗ್ಬೇಡಿ. ಸುಮ್ಮನೆ ಎಲ್ಲೋ ಒಂದು 50 ಸಾಲ ಮಾಡ್ಕೊಂಡ್ಬರೋದು, 3 ರೂಪಾಯಿ ಬಡ್ಡಿ ತರೋದು, ಎತ್ತರದೋ ಮಾಡೋದು, ಯಾವ್ದು ದುಡ್ಡ ಉಳಿಯಲ್ಲ. ಬಿಟ್ಬಿಡು, ಅದೆಲ್ಲ ಹೇಳ್ಬೇಡ. ಮೀಡಿಯಾ ಇರುತ್ತೆ, ಅದೆಲ್ಲ ನಿನ್ನ ಪಾಪ, ನಿನ್ನ ವಿಚಾರ ಹೇಳ್ಬೇಡ. ನಾನು ಉಳಿಸ್ಕೊಡ್ತೀನಿ ಬಿಡಿ. ನೀನು ಯಾವ ದೇವ್ರ ನಂಬಿದಿಲ್ಲೋ, ನನ್ನ ಮಾತು ಹೇಳೋದು, ನಿಂದು ನೀನು ಸರಿಪಡಿಸ್ಕೋ. ಸ್ವಲ್ಪ ಟೈಮ್ ಕೊಡೋದು, ನೀನೇ ಚೆನ್ನಾಗಿರ್ತೀನಿ. ನೀನೇ ಏನ್ ಮಾಡಿದ್ರು ಸಕ್ಸಸ್ ಆಗಿ ಹೋಗ್ತೀಯಾ, ಇಲ್ಲಾಂದ್ರೆ ತೊಂದರೆ ಮಾಡ್ಕೊಳ್ತೀಯಾ. ಅರ್ಥ ಮಾಡ್ಕೊ, ಸರಿನಾ? ಇಲ್ಲ ಅರ್ಥ ಆಯ್ತಾ? ಹಂಗಂತ ಎಲ್ಲೆಲ್ಲ ಹೋಗಿ ಖರ್ಚು ಮಾಡ್ಬೇಡ, ಸುಮ್ಮನೆ ತಗೊಂಡಾಗಿ. ಸರಿನಾ? ಸ್ವಲ್ಪ ಕೇರ್ ಮಾಡ್ಕೊ.